ಗುಟ್ಟಾಗಿ ನಾಪತ್ತೆಯಾದ ಝೆಡ್ ನಗರ, ಬ್ರೆಜಿಲ್ನ ರಹಸ್ಯ ಕಥೆ. ನಮಸ್ಕಾರ ಗೆಳೆಯರೇ, ಇಂದು ನಿಮ್ಮ ಉಸಿರನ್ನೇ ಹಿಡಿಸೋ ಒಂದು ನಿಗೂಢ ಕಥೆ. ದಕ್ಷಿಣ ಅಮೆರಿಕದ ಬ್ರೆಜಿಲ್ ಕಾಡಿನೊಳಗೆ 1925ರಲ್ಲಿ ಸಂಪೂರ್ಣವಾಗಿ ನಾಪತ್ತೆಯಾದ ಒಂದು ನಗರ. ಜನರು ಇದನ್ನು ಝೆಡ್ ನಗರ ಎಂದು ಕರೆಯುತ್ತಿದ್ದರು. ಕಾಲ 1925. ಬ್ರೆಜಿಲ್ನ ಅಮೆಜಾನ್ ಕಾಡಿಗೆ ಪ್ರಸಿದ್ಧ ಬ್ರಿಟಿಷ್ ಅನ್ವೇಷಕ ಸೇನಾ ಅಧಿಕಾರಿ ಕರ್ನಲ್ ಪರ್ಸಿ ಫ್ಯಾವೆಟ್ ತನ್ನ ಮಗನೊಂದಿಗೆ ಮತ್ತು 250 ಜನರ ತಂಡದೊಂದಿಗೆ ಪ್ರಯಾಣ ಶುರು ಮಾಡ್ತಾನೆ. ಅವನಿಗೆ ಒಂದು ವಿಚಿತ್ರವಾದ ಮಾಹಿತಿ ಇತ್ತು. ಅದೇ, ಅಮೆಜಾನ್ ಅರಣ್ಯದಲ್ಲೊಂದು ಕಳೆದುಹೋದ ನಾಗರಿಕತೆ ಇದೆ. ಅದು ಬಂಗಾರ, ರಹಸ್ಯ ಮತ್ತು ಪ್ರಾಚೀನ ಜ್ಞಾನ ತುಂಬಿರೋ ಝೆಡ್ ನಗರ ಅಂತ. ಸ್ಥಳೀಯ ಜನರು ಈ ನಗರ ಬಗ್ಗೆ ಹಲವು ಕಥೆಗಳು ಹೇಳುತ್ತಿದ್ರು. ಅಲ್ಲಿ ಬಂಗಾರ ಇರಬಹುದು, ಹಳೆಯ ನಾಗರಿಕತೆ ಇರಬಹುದು, ಮತ್ತು ಅದು ಸಾಮಾನ್ಯ ಜನರಿಗೆ ಕಾಣಿಸದು ಎಂದೂ ಹೇಳುತ್ತಿದ್ರು. ಇದೆಲ್ಲ ನಂಬಿದ ಫ್ಯಾವೆಟ್ ತನ್ನ ಮಗ ಮತ್ತು 250 ಜನರ ತಂಡದೊಂದಿಗೆ ಕಾಡಿನೊಳಗೆ ಪ್ರವೇಶಿಸ್ತಾನೆ. ಕೆಲವು ದಿನಗಳ ನಂತರ ಅವರು ಕಳುಹಿಸಿದ ಕೊನೆಯ ಸಂದೇಶ, ನಾವು ಝೆಡ್ ನಗರಕ್ಕೆ ಹತ್ತಿರದಲ್ಲಿದ್ದೇವೆ. ಆದ್ರೆ ಅಷ್ಟೇ. ಅದಾದ ಮೇಲೆ ಎಲ್ಲರಿಗೂ ಮೌನ. ಅವರಿಂದ ಮತ್ತೊಂದು ಪತ್ರವೂ ಬರಲಿಲ್ಲ. ಅವರನ್ನೂ ಅವರ ಸಾಮಾನುಗಳನ್ನು ಎಲ್ಲವನ್ನೂ ಕಾಡು ನುಂಗಿದಂತೆ. ಏನೂ ಸುಳಿವು ಸಿಗಲಿಲ್ಲ. ಬ್ರೆಜಿಲ್ ಸರ್ಕಾರ ಅನೇಕ ವರ್ಷ ಹುಡುಕಾಟ ಮಾಡಿತು. ವಿಮಾನ, ದೋಣಿ, ಸೈನಿಕರು, ಸ್ಥಳೀಯರು, ಯಾರಿಗೂ ಒಂದು ಗುರುತು ಕೂಡ ಸಿಗಲಿಲ್ಲ. ಈ ಬಗ್ಗೆ ಹಲವಾರು ಊಹಾಪೋಹಗಳಿವೆ. ಕೆಲವರು ಅವರು ರಹಸ್ಯ ನಗರಕ್ಕೆ ಹೋಗಿರಬಹುದು ಎನ್ನುತ್ತಾರೆ. ಇನ್ನು ಕೆಲವರು ಕಾಡಿನಲ್ಲಿರುವ ಅಜ್ಞಾತ ಜನಾಂಗ ಅವರನ್ನು ಹಿಡಿದಿರಬಹುದು ಎನ್ನುತ್ತಾರೆ. ಮತ್ತೊಬ್ಬರು ಕಾಡಿನ ಅಪಾಯಗಳಿಂದ ಎಲ್ಲರೂ ಸತ್ತಿರಬಹುದು ಎನ್ನುತ್ತಾರೆ. ಆದರೆ ನಿಜ ಹೇಳಬೇಕು ಅಂದ್ರೆ, ಇಂದಿಗೂ ಅವರ ನಾಪತ್ತೆಯ ನಿಜವಾದ ಕಾರಣ ಯಾರಿಗೂ ಗೊತ್ತಿಲ್ಲ. 100 ವರ್ಷಗಳಾದರೂ ಝೆಡ್ ನಗರ ರಹಸ್ಯ, ಆ 250 ಜನರ ನಾಪತ್ತೆ ಇನ್ನೂ ಜಗತ್ತಿನ ದೊಡ್ಡ ಗುಟ್ಟಾಗಿಯೇ ಉಳಿದಿದೆ.